Hello, Siddha's Kitchen. I want yummy, easy, tasty sambar. ನಮಸ್ಕಾರ ರೀ ಸಿದ್ದಸ್ ಕಿಚನ್ ಅವರ ಹೆಂಗದಿರಿ? ನಮ್ಗೊಂದು ಚಲೋ ಸಾಂಬಾರ್ ರೆಸಿಪಿ ಹೇಳ್ಕೊಡ್ರಿ. ನಿಮ್ಮ ರೆಸಿಪಿಗಳು ಭಾಳ ಮಸ್ತ್ ಇರ್ತಾವೆ. ಅದಕ್ಕೆ ಒಂದು ಸಾಂಬಾರ್ ರೆಸಿಪಿ ಬೇಕಾ? ಜಲ್ದಿ ಲಗೂನ್ ಮಾಡಿ ಕಳಿಸ್ರಿ. ಮಸ್ತ್ ಇರ್ಬೇಕು ನೋಡ್ರಿ. ಅಣ್ಣ ಬಿಸ್ಲಿ ಯಾವ ಸಾಂಬಾರ್ ಮಾಡಬೇಕು? ಸಾಂಬಾರ್ ಈ ಶಬ್ದ ಇದೆಯಲ್ಲ, ಈ ಶಬ್ದ ಪ್ರತಿದಿನ ಹೆಣ್ಮಕ್ಳಿಗೆ ಕಿರಿಕಿರಿ ಉಂಟು ಮಾಡುತ್ತೆ. ಬೆಳಿಗ್ಗೆ ಎದ್ದುಕೊಳ್ಳಿ ಜೀವನ ಪರ್ಯಂತ ಯಾವ ಸಾಂಬಾರ್ ಮಾಡಬೇಕು, ಯಾವ ಬ್ರೇಕ್ಫಾಸ್ಟ್ ಮಾಡಬೇಕು, ಇವತ್ತೇನು ಮಾಡಬೇಕು, ನಾಳೆ ಏನು ಮಾಡಬೇಕು, ಯಾರನ್ನ ಬಂದರೆ ಏನು ಮಾಡಬೇಕು, ಇದೊಂದು ಬಗೆಹರಲಾದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ದಿ ಸಿದ್ದು ಕಿಚನ್ ಕೊಡ್ತೀವಿ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಶಿವರಾತ್ರಿ ಬರೋವರೆಗಿನ ಚಳಿ ನಮ್ಮನ್ನಂತೂ ವಿಪರೀತ ಕಾಡಿಸಿ ಹಿಂಡಿಪ್ಪೆ ಮಾಡಿಬಿಡ್ತು. ಯಾವಾಗ ಬಿಸಿಲು ಬರುತ್ತಪ್ಪ ಅಂದ್ಕೊಂಡಿದ್ವಿ. ಬಂತು ನೋಡ್ರಿ ಬೆಂಕಿ ಚೆಂಡು. ಶಿವರಾತ್ರಿ ಮುಗಿದ 2ನೇ ದಿವಸಕ್ಕೆ ರಣ ಬಿಸಿಲು. ಈ ಉರಿ ಬಿಸಿಲನ್ನು ತಂಪು ಮಾಡೋ ಪ್ರಯತ್ನವೇ ಈ ಸಾಂಬಾರ್. ಈ ಸಾಂಬಾರ್ ಎಷ್ಟು ರುಚಿದೆ ಅಂದರೆ ನೀವು ಒಂದ್ಸತಿ ಟೇಸ್ಟ್ ಮಾಡಿದ್ರೆ ಮತ್ತೆ ಮಾಡಬೇಕು. ಹೆಸರು ಬೇಳೆ ಹೊಟ್ಟೆ ತಂಪಾಗಿಸಿದ್ರೆ ಪಾಲಕ್ ಸೊಪ್ಪು ಬಾಯಿ ರುಚಿ ಕೊಡುತ್ತೆ ಮತ್ತು ಖನಿಜಾಂಶಗಳನ್ನು ನೀಡುತ್ತದೆ. ಬೇಸಿಗೆಗಾಗಿ ಕೆಲವೊಂದು ಆಯ್ದ ಆಹಾರಗಳನ್ನು ತಯಾರಿಸಲು ತೀರ್ಮಾನಿಸಿದ್ದು ಅವು ರುಚಿಯಾಗಿರಬೇಕು ಮತ್ತು ಅಗರವಾಗಿರಬೇಕು. ಮೊದಲು ಹೆಸರು ಬೇಳೆಯನ್ನು ಅಗರಾಗಿ ಹುರಿದುಕೊಳ್ಳೋಣ. ಅದರಲ್ಲಿನ ಹಸಿ ವಾಸನೆ ಹೋಗಿ ಅದಕ್ಕೊಂದು ಘಮ ಬರುತ್ತೆ. ಕುಕ್ಕರ್ನಲ್ಲಿ ಬೇಗ ಕುದಿಯುತ್ತೆ. ಪಾತ್ರೆಗೆ ಎಣ್ಣೆ ಹಾಕಿ ಕಾದ ನಂತರ ಅದಕ್ಕೆ ಮೆಂತ್ಯ ಕಾಳುಗಳು, ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ದುಂಡ ಮೆಣಸಿನಕಾಯಿ ಹಾಕಿ ಬೆಳ್ಳುಳ್ಳಿ ಸೇರಿಸಿ ಕೈ ಆಡಿಸಿ ನಂತರ ಅದಕ್ಕೆ ಸಣ್ಣ ಈರುಳ್ಳಿಗಳನ್ನು ಸೇರಿಸಿ 1 ನಿಮಿಷ ಹುರಿದುಕೊಳ್ಳಬೇಕು. ನಂತರ ಅದಕ್ಕೆ ಹುಣಸೆ ರಸ ಸೇರಿಸಿ ಚೆನ್ನಾಗಿ ಕುದಿಸಿಕೊಳ್ಳಬೇಕು. 2 ಕಪ್ ನೀರು ಸೇರಿಸಿ ಕುದ್ದ ನಂತರ ಬೆಲ್ಲ, ಹಸಿಮೆಣಸಿನಕಾಯಿ, ಅರಿಶಿಣ ಹಾಕಿ ಕೈ ಆಡಿಸಿ ನಂತರ ಅದಕ್ಕೆ ಸಣ್ಣಗೆ ಹೆಚ್ಚಿದ ಪಾಲಕ್ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಕುದಿಸಿದ ನಂತರ ಅದಕ್ಕೆ ಹೆಸರುಬೇಳೆ ಹೂರಣವನ್ನು ಸೇರಿಸಿ ಕಲಸಿ ಬೇಕಾದಷ್ಟು ಉಪ್ಪು ಸೇರಿಸಿ ಸಾಂಬಾರ್ ಪೌಡರನ್ನು ಸೇರಿಸಿ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಇಷ್ಟೇ, ವೆರಿ ಈಸಿ ಪಾಲಕ್ ಸಾಂಬಾರ್ ರೆಡಿ. ಬಿಸಿ ಬಿಸಿ ಅನ್ನ, ಉಪ್ಪಿನಕಾಯಿ, ಕಡಿಯಲು ಹಸಿಮೆಣಸಿನಕಾಯಿ ಇದ್ದರೆ ಸ್ವರ್ಗವೇ ಸ್ವರ್ಗ. ಹೊಟ್ಟೆ ಬಿರಿಯುವಂತೆ ಸವಿಯಬಹುದು. ಇದರಲ್ಲಿ ಸಿಗುವ ಆ ಚಿಕ್ಕ ಈರುಳ್ಳಿಗಳಿಗೆ ಆ ಅದ್ಭುತ ರುಚಿ ಎಲ್ಲಿಂದ ಬಂದಿರುತ್ತದೆಯೋ ನಾ ಕಾಣೆ. ಅಂತಹ ಅದ್ಭುತ ರುಚಿ. ಹಸಿ ಮೆಣಸಿನಕಾಯಿ ಕಡಿದಾಗಲಂತೂ ಗಾಡಿ ಟಾಪ್ ಗೇರ್ನಲ್ಲಿ ಓಡಿದ ಅನುಭವ ನೀಡುತ್ತದೆ. 100% ಧೈರ್ಯ ಇದೆ ನನಗೆ. ಇದನ್ನು ಯಾರು ಮಾಡ್ತೀನಿ ಅಂತ ಯಾರು ನಾನೇನು ರುಚಿ ಹೇಳಿದ್ನಲ್ಲ ಅದು ಸುಳ್ಳು ಅನ್ನೋದಿಲ್ಲ. ಪ್ರೇರೆ ನೀವು ಮಾಡಿದ್ರೆ ಯಾರು ಊಟ ಮಾಡಿದ್ರು ಅವರನ್ನು ಮೆಚ್ಚಿಗೆ ಕೊಟ್ಟೇ ಕೊಡ್ತಾರೆ. ದಿ ಸಿದ್ದಸ್ ಕಿಚನ್ ಸ್ಪೈಸ್ ಬ್ರಷ್.